ಇದು ನೋಡಿ ಕೋಲಿಯಸ್ ಪ್ಲ್ಯಾಂಟ್ ಅಂತ. ಇದು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಪ್ರಕೃತಿಯಲ್ಲಿ ಬಂದಿರೋ ಕಲರ್ಸು ಎಷ್ಟು ಸುಂದರವಾಗಿದೆ ಅನ್ನೋದು ಈ ಗಿಡಗಳು ನೋಡೋದ್ರಿಂದನೇ ಗೊತ್ತಾಗುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ, ಒಂದೊಂದು ಕಲರು ಡಿಫ್ರೆಂಟ್ ಆಗಿರುತ್ತೆ. ಇದು ಸ್ವಲ್ಪ ಮೆರೂನ್ ಥರ ಕಾಣಿಸ್ತಿದೆ ನೋಡಿ. ಇದು ತುಂಬ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟು, ಇಂಡೋರ್ ಔಟ್ಡೋರ್ ಎರಡು ಕಡೆ ಇಡ್ಬೋದು. ಇದು ನೋಡಿ ಗ್ರೀನ್ ಮೇಲೆ ಪಿಂಕ್ ಕಲರು ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂತ. ಗಾರ್ಡನ್ನಲ್ಲಿ ಹೂವಿನ ಗಿಡಗಳೇ ಇರಬೇಕು ಅಂತ ಏನೂ ಇಲ್ಲ, ಈ ಥರ ಗಿಡಗಳು ಮಧ್ಯ ಒಂದೊಂದಿಟ್ಟರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೂವಿನ ಥರನೇ ಸುಂದರವಾಗಿ ಕಾಣಿಸುತ್ತೆ. ಈ ಗಿಡದಲ್ಲಿ ಒಂದೊಂದು ಬ್ರ್ಯಾಂಚಸ್ಸಲ್ಲೂ ಸಣ್ಣ ಸಣ್ಣ ಬ್ರ್ಯಾಂಚಸ್ ಬರ್ತಾ ಇರುತ್ತೆ. ಹಾಗೆಯೇ ಗಿಡ ಲೈಟ್ ಶೇಡಲ್ಲಿಟ್ಟರೆ ಬೆಟರು, ಇಲ್ಲಾಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಎಲೆಯಿಂದ ಒಣಗ್ತಾ ಬರುತ್ತೆ ಅದು. ಈ ಗಿಡದಲ್ಲಿ ಈ ಥರ ಹೂಗಳು ಬಿಡುತ್ತೆ. ಈ ಹೂಗಳನ್ನ ಇಲ್ಲಿಗೆ ಕಿತ್ತಾಕಿದ್ರೆ ಅಲ್ಲಿಂದ ಅದು ಚೆನ್ನಾಗಿ ಒಡೆಯುತ್ತೆ. ಅದರಿಂದ ಹೂಗಳು ಕಿತ್ತಾಕೋದು ಬೆಟರು. ಇನ್ನು ಹೆಚ್ಚು ಬುಷಿಯಾಗಿ ಬೆಳೆಯುತ್ತೆ ಗಿಡ. ಫ್ರೆಂಡ್ಸ್, ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಈ ಗಿಡ ಎಷ್ಟು ಬುಷಿಯಾಗಿ ಬೆಳೆಯುತ್ತೆ ಅಂದರೆ ಒಂದೊಂದು ಎಲೆಗಳು ಮಧ್ಯದಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಸಣ್ಣ ಸಣ್ಣ ಕುಡಿಗಳು ಹೊಡಿತಾ ಹೋಗುತ್ತೆ ನೋಡಿ, ಎಷ್ಟು ಮಧ್ಯದಲ್ಲೆಲ್ಲ ಬುಷಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಇದು ಗಿಡ. ಈ ಗಿಡದ ಒಂದೇ ಒಂದು ಅಂಶ ಏನು ತಿಳ್ಕೊಬೇಕಂದ್ರೆ ಯಾವಾಗಲೂ ಸ್ವಲ್ಪ ತೇವಾಂಶ ಇರೋ ಥರ ನೋಡ್ಕೋಬೇಕಾಗುತ್ತೆ. ಇದನ್ನು ತುಂಬ ಬಿಸಿಲಿರೋ ಕಡೆ ಇಡೋದಕ್ಕಿಂತ ಲೈಟ್ ಶೇಡ್ ಇರೋ ಕಡೆ ಇಟ್ಟರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ.